ನಾನು ಬೇಗೂರು ನಿವಾಸಿ. ಅಲ್ಲಿ ಒಂದು ಬಾಡಿಗೆ ಮನೆಯಾಗಿರುತ್ತೇನೆ. ನನ್ನ ಮನೆ ಮಾಲೀಕರ ಮತ್ತೊಬ್ಬರ ನಡುವೆ ಸಿವಿಲ್ ಕೇಸ್ ನಡೀತಾ ಇರುತ್ತೆ. ದಿನಾಂಕ 17ನೇ ತಾರೀಕು ಜುಲೈ ಬೆಳಗ್ಗೆ ಸಮಯ 11:00 ಹೊಯ್ಸಳ ಬಂದು ಇನ್ನು ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ನನ್ನ ಮನೆಯವರಿಗೆ ಯಾರಿಗೆ ತಿಳಿಸಿದ ನನ್ನನ್ನು ಕರ್ಕೊಂಡು ಹೋಗಿರ್ತಾರೆ. ಆನಂತರ ನಾರಾಯಣ ರೆಡ್ಡಿ ಅನ್ನೋವರ ಮುಂದೆ ಆಸು ಶಬ್ದದಲ್ಲಿ ಬೈದು ನನಗೆ ಕಾಲಲ್ಲಿ ಒದ್ದು ಕಪಾಳಿಗೆ ಹೊಡೆದಿರ್ತಾರೆ. ನಾನು ಕೆಳಗೆ ಬಿದ್ದಿರ್ತೇನೆ. ನಂತರ ನನಗೆ ನೀರನ್ನು ಕುಡಿಸಿ ಚೇರ್ ಮೇಲೆ ಕುಡಿಸಿರ್ತಾರೆ. 24 ಗಂಟೆ ಒಳಗಡೆ ನೀನು ಮನೆಯನ್ನು ಖಾಲಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ನಿನಗೆ ರೌಡಿ ಶೀಟರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆನಂತರ ನನಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಕರ್ಕೊಂಡು ಹೋಗಿರ್ತಾರೆ. ನಾನು ಹೊಡೆದಿರ್ತೀನಿ ಅಂತ ಏನಾದರೂ ಹೇಳಿದರೆ ನಿನಗೆ ರೌಡಿ ಶೀಟರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆನಂತರ ನಾನು ಧೈರ್ಯ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿರ್ತೇನೆ. ಇದರ ಪ್ರಕಾರವಾಗಿ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಅವರು ನನ್ನ ಹೊಡೆದಿರೋದ್ರಿಂದ ಎಡಗಡೆ ನನಗೆ ಸಂಪೂರ್ಣವಾಗಿ ಕಿವಿ ಕೇಳಿಸ್ತಾ ಇಲ್ಲ. ಆನಂತರ ನಾನು DJI, ಕಮಿಷನರ್, DCP, ACP ಅವರಿಗೆ ಒಂದು ಪತ್ರವನ್ನು ಬರೆದಿರುತ್ತೇನೆ. ಕಾನೂನು ಪ್ರಕಾರವಾಗಿ ಅವರ ಮೇಲೆ ಕ್ರಮಗೊಳ್ಳಬೇಕು ಎಂದು ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ.